ಓಕೆ, ಕೆ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಕೆದಲ್ಲಿ ಅಪ್ಡೇಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಡ್ತಿದ್ದೀನಿ. ಕೆದಲ್ಲಿ ಇವತ್ತು ಏನೇನೆಲ್ಲ ನಡೆದಿದೆ ಅಬೌಟ್ ಕೆಸಿಟಿ ಸ್ಟೂಡೆಂಟ್ಸ್ ಮತ್ತು ಎಎಚ್ಎಸ್ ಬಿಪಿಟಿ ಬಿಪಿಒ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಓಕೆ, ಈಗಾಗಲೇ ನಿಮ್ಗೆ ಗೊತ್ತಿರೋ ಒಂದು ಪ್ರಿವಿಯಸ್ ವಿಡಿಯೋದಲ್ಲಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ದು ರಿಸಲ್ಟ್ ಅನ್ನೋದು ಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಆಗಿರ್ತದೆ. ಫೈನಲ್ ರಿಸಲ್ಟ್ ಅನ್ನೋದು ನಾಳೆ ಅನೌನ್ಸ್ ಮಾಡ್ತಾರೆ. ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ಇದೆ, ಅದನ್ನ ಮೊದಲು ಹೇಳ್ಬಿಡ್ತೀನಿ. ಈಗ ಬಿಪಿಟಿ ಬಿಪಿಒ ಅಂಡ್ ಎಎಚ್ಎಸ್ ಸ್ಟೂಡೆಂಟ್, ಓಕೆ, ಎಎಚ್ಎಸ್ ಮತ್ತು ಬಿಪಿಟಿ ಮೇನ್ ಸ್ಟೂಡೆಂಟ್ಸ್ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಬಿಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಬಿಪಿಟಿ ಜನರಲ್ ಕೋಟಾ ಅಂಡ್ ಬಿಪಿಟಿ ಎಚ್ಕೆ ಕೋಟಾ ಅಂಡ್ ಬಿಪಿಟಿ ಸ್ಪೆಷಲ್ ಕ್ಯಾಟಗರಿ ಕೋಟಾ. ಓಕೆ, ಈ ಹಿಂದೆ ಏನಾಗಿತ್ತಂತಂದ್ರೆ ನಿಮಗೆ ಎಎಚ್ಎಸ್ ಸ್ಟೂಡೆಂಟ್ಸ್ ಮಾತ್ರ ಬಿಟ್ಟಿದ್ದು, ಬಟ್ ಈಗ ಬಿಪಿಟಿ ಅವರು ಕೂಡ ಬಿಟ್ಟಿದ್ದಾರೆ. ಒನ್ ಟೈಮ್ ಚೆಕ್ ಮಾಡ್ಕೊರಿ, ಅಂದ್ರೆ ಎಷ್ಟು ಸೀಟ್ ಇದಾವೆ, ಒಂದು ಸೀಟ್ ಮ್ಯಾಟ್ರಿಕ್ಸ್ ಗೊತ್ತಾಗುತ್ತದೆ. ಇನ್ನು ಸ್ವಲ್ಪ ಸ್ಟಾರ್ಟ್ ಆಯ್ತು. ಓಕೆ, ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ ಅಂತಂದ್ರೆ ಈಗೆಲ್ಲ ಕೂಡ ನಿಮ್ದು ಎಎಚ್ಎಸ್ ಬಿಪಿಟಿ ಬಿಪಿ ಅವ್ರದ್ದು ಏನಾಗ್ತದಂದ್ರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಂಗೆ. ಓಕೆ, ಇವತ್ತು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ ಅಂತಂದ್ರೆ ಇನ್ನು 2 days ಅಲ್ಲಿ ನಿಮ್ದು ಕೂಡ ಆಪ್ಷನ್ ಎಂಟ್ರಿ ಎಲ್ಲ ಕೂಡ ಒಂದು ಶೆಡ್ಯೂಲ್ ಅನ್ನೋದು ಬಿಡ್ತಾರೆ. ರೆಡಿ ರೀ. ಓಕೆ, ಎಎಚ್ಎಸ್ ಮತ್ತು ಬಿಪಿಟಿದವರು ಕೂಡ ಸೀಟ್ ಮ್ಯಾಟ್ರಿಕ್ಸ್ ಅಷ್ಟೇ ಬಿಟ್ಟಿದ್ದಾರೆ, ಇನ್ನೂ ಕೂಡ ಒಂದು ಶೆಡ್ಯೂಲ್ ಅನ್ನೋದು ಬಿಟ್ಟಿದ್ದಿಲ್ಲ, ಬಿಡ್ತಾರೆ. ಓಕೆ, ಅದಾದ ತಕ್ಷಣ ಈಗ ಕೆಸಿ ಸ್ಟೂಡೆಂಟ್ ಬಗ್ಗೆ ಭಾಳ ಮಾತಾಡಬೇಕು. ಈಗ ಪ್ರೊವಿಷನಲ್ ರಿಸಲ್ಟ್ ಅನ್ನೋದು ಬಿಟ್ಟಿದ್ದಾರೆ. ಬ್ರದರ್, ರಿಸಲ್ಟ್ ಫೈನಲ್ ರಿಸಲ್ಟ್ ಯಾವಾಗ ಅಂತ ಕೇಳಿದ್ರೆ ನಿಮ್ಗೆ ರೋಸ್ಟರ್ ಪ್ರಕಾರ ಇಲ್ಲಿ ಕೇಳೋದಂತಂದ್ರೆ ಓಕೆ ಬರ್ತೀನಿ ಇಲ್ಲಿ. ಓಕೆ, ಎರಡನೇ ವಿಸ್ತೃತ ರೌಂಡ್ ಸೂಚನೆಗಳು ಅಂತ ಕಳಿಸಿ ಅದರ ಕ್ಲಿಕ್ ಮಾಡೋದು ಕೆಳಗಡೆ ಒಂದು ವೇಳಾಪಟ್ಟಿ ಅಂತ ಕಳಿಸಿದ್ವಿ ನೋಡ್ರಿ, ಅದು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೊಂದು PDF ಅನ್ನೋದು ಓಪನ್ ಆಗ್ತದೆ. ಇವತ್ತು ತಾರೀಕು ಬಂದ್ಬಿಟ್ಟು 7 ಇವತ್ತು ಕಾಣಿಸ್ತಿದೆ ನೋಡ್ರಿ, 7/2024 ಆಫ್ಟರ್ 2 PM ನಿಮ್ಮ ರಿಸಲ್ಟ್ ಅನ್ನೋದು ಬರುತ್ತೆ. ಅದೊಂದು ಅದಕ್ಕೆ ತಾತ್ಕಾಲಿಕ ಫಲಿತಾಂಶ ಪ್ರಕರಣ ಇರ್ತದೆ. ಯಾರಕ್ಕೆ ಈ ರೀತಿ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕೇಸ್ ಹುಡುಗರು ಏನಂತಂದ್ರೆ ಈಗ ಕಟ್ ಆಫ್ ಬಿಟ್ಟಿಲ್ಲ. ಓಕೆ, ಕಟ್ ಆಫ್ ಬಿಟ್ಟಾದ್ಮೇಲೆ ಏನಾಗುತ್ತೆ ಅಂದ್ರೆ ಕೆಲವೊಂದು ಸ್ಟೂಡೆಂಟ್ಗೆ ಡೌಟ್ ಅನ್ಸುತ್ತೆ, ಅಣ್ಣ ಈ ಕಡೆ ಸಿಗ್ಬೇಕಿತ್ತು ಬಟ್ ಯಾಕೆ ಸೀಟ್ ಸಿಕ್ಕಿಲ್ಲ, ಯಾಕಂದ್ರೆ ಕಟ್ ಆಫ್ ಅದಕ್ಕಿಂತ ಚೆನ್ನಾಗಿದ್ದಿಲ್ಲ ಅಂತ ಅನ್ಬೋದು. ಹಂಗಾಗ್ಬಿಟ್ಟು ಕೇದವರು ಒಂದು ಪ್ರೈಸ್ ರಿಸಲ್ಟ್ ಅನ್ನ ಬಿಡ್ತಾರೆ. ಇನ್ ಕೇಸ್ ಏನಾದರೂ ತಪ್ಪಾಗಿತ್ತು ಅಂದ್ರೆ ಕೇದವ್ರಿಗೆ ನೀವು ಮೇಲ್ ಮಾಡಿ ಮುಖಾಂತರ ಕಾಲ್ ಮಾಡಿ ಮುಖಾಂತರ ನೀವೇನು ಬಗೆಹರಿಸಬಹುದಾಗಿರ್ತದೆ. ಬಟ್ ಕೆಲವೊಂದಿಷ್ಟು ಹುಡುಗರು ಕೇಳ್ತಾರೆ ನಂಗೆ ಸೀಟ್ ಸಿಕ್ಕಿರೋದು ಬೇಡ ಅಂತ ಚೇಂಜ್ ಮಾಡ್ತಾರೆ ಕೇದವರು ಅಂತ ಕೇಳಿದ್ರೆ ಆ ರೀತಿ ಏನಿರಲ್ಲ. ಜಸ್ಟ್ ಒಂದು ಸ್ವಲ್ಪ ಏನಾದರೂ ತಪ್ಪಾಗಿದ್ರೆ ಅಂದ್ರೆ ಎರರ್ ಆಗಿತ್ತು ಅಂದ್ರೆ ಚೇಂಜ್ ಮಾಡ್ಕೊಳ್ಳೋ ಉದ್ದೇಶಕ್ಕೆ ಏನ್ ಮಾಡ್ತಿದ್ರು ಅಂತಂದ್ರೆ ಈ ವರ್ಷ ಸ್ಪೆಷಲ್ ಆಗಿ ಕೇದವ್ರು ಏನ್ ಮಾಡ್ತಾರೆ ಪ್ರತಿಯೊಂದು ರಿಸಲ್ಟ್ಗಿಂತ ಮುಂಚೆ ಒಂದು ಪ್ರೊವಿಷನಲ್ ರಿಸಲ್ಟ್ ಅಂತ ಅನೌನ್ಸ್ ಮಾಡ್ತಿದ್ದಾರೆ. ಓಕೆ, ಈಗ ಫೈನಲ್ ರಿಸಲ್ಟ್ ಅನ್ನೋದು ಏನಪ್ಪ ಅಂದ್ರೆ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಅದು ನಾಳೆ ಆಫ್ಟರ್ 2 PM. ಇದು ಒಂದು ಮತ್ತೆ ನಾಳೆ 2 PM ಗೆ ಬರ್ತತ್ತೋ ಅಥವಾ ಸ್ಪೀಡ್ ಇದ್ರೆ. ಓಕೆ, ಯಾಕಂದ್ರೆ ನಿಮ್ಗೆ ಭಾಳ ಸ್ಟೂಡೆಂಟ್ಸ್ ಇಲ್ಲ, ಈಗ ಸ್ವಲ್ಪ ಇದ್ದಾರೆ. ಸೊ ಹಂಗಾಗ್ಬಿಟ್ಟು ಏನಾಗುತ್ತೆ ಸ್ವಲ್ಪ ಸ್ಟೂಡೆಂಟ್ಸ್ ಇದ್ದಾಗ ಏನಾಗುತ್ತೆ ಅಷ್ಟೊಂದೇನು ಸರ್ವರ್ ಬಿಸಿ ಬರಲ್ಲ. ಹಂಗಾಗ್ಬಿಟ್ಟು 2 PM ಬಿಟ್ಟರೆ ಬಿಡ್ಬೋದು ನಾಳೆ. ಸ್ವಲ್ಪ ಹಬ್ಬ ಲೇಟ್ ಆದ್ರೆ ಒಂದು 2:30-3 ಗಂಟೆ ಅಥವಾ ಸಾಯಂಕಾಲ ಒಳಗಡೆ ಅಂತೂ ನಿಮ್ಗೆ ಫೈನಲ್ ರಿಸಲ್ಟ್ ಬರ್ತದೆ. ಬಂದಾದ ನಂತರ ಏನು ಮಾಡ್ಬೇಕಪ್ಪ ಅಂತಂದ್ರೆ ತಿಳ್ಕೊರಿ. ಇಲ್ಲಿ ನೋಡ್ರಿ, ಯಾರೆಲ್ಲ ನಿಮ್ಗೆ ಸೀಟ್ ಸಿಕ್ಬಿಡುತ್ತೋ ನೀವೆಲ್ಲನೂ ಕೂಡ ದುಡ್ಡು ಪೇಮೆಂಟ್ ಮಾಡಬೇಕು. ಈಗಾಗಲೇ ಚಾಯ್ಸ್ 2 ಕೊಟ್ಟು ಸೆಕೆಂಡ್ ರೌಂಡಲ್ಲಿ ಬಂದಿದ್ರು ಅವ್ರಿಗೆಲ್ಲ ನೀವು ಹೊಸದಾಗಿ ಚಾಯ್ಸ್ 3 ಕೊಟ್ಟು ಬಂದರು. ಮತ್ತೆ ಈಗ ಯಾರು ಕೂಡ ಸೀಟ್ ಸಿಗದೆ ಈ ಸರ್ತಿ ಸೀಟ್ ಸಿಕ್ಕೋರೆ ಮಾಡಬೇಕು. ಈಗ ನೀವೆಲ್ಲನೂ ಕೂಡ ದುಡ್ಡು ಪೇ ಮಾಡಬೇಕು. ನೀವು UPI ಕೂಡ ಮಾಡೋ ಇದು ಆಪ್ಷನ್ ಇಟ್ಟಿದ್ರೆ UPI ಕೂಡ ಮಾಡ್ಬೋದು. ಆನ್ಲೈನ್ ಪೇಮೆಂಟ್ ಯಾವ ರೀತಿ ಮಾಡೋದು ಅಂತ ನಾನೀಗ ವಿಡಿಯೋ ಮಾಡಿದ್ದೀನಿ. ಬೇಕಾದ್ರೆ ನೋಡಿಲ್ಲ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಪಿನ್ ಇರ್ತದೆ, ವಿಡಿಯೋ ಬೇಕಾದ್ರೆ ನೋಡ್ತಾರೆ. ಓಕೆ, ಆನ್ಲೈನ್ ಪೇಮೆಂಟ್ ಮಾಡಿ ಆದ ತಕ್ಷಣ ಒಂದು ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ. ದುಡ್ಡು ಪೇಮೆಂಟ್ ಮಾಡ್ತೀರಾ, ಆನ್ಲೈನ್ ಮಾಡಿದ ತಕ್ಷಣ ಒಂದು ರೆಸಿಪ್ಟ್ ನಂಬರ್ ಅಂತ ಬರ್ತದೆ, ಸ್ಕ್ರೀನ್ಶಾಟ್ ಹೊಡ್ರಿ. ಕರೆಕ್ಟಾಗಿ ವಿಡಿಯೋ ವಾಚ್ ಮಾಡ್ರಿ. ಆನ್ಲೈನ್ ಪೇಮೆಂಟ್ ಬಗ್ಗೆ ಮೊದಲು ವಿಡಿಯೋ ನೋಡ್ರಿ, 1-3 minutes ಇರ್ತದೆ. ಓಕೆ, ಸುಮ್ಮನೆ ದುಡ್ಡು ಕಳ್ಕೊಳ್ಬೇಡಿ. ದುಡ್ಡು ಪೇ ಮಾಡಿದ ತಕ್ಷಣ ಒಂದು ರೆಸಿಪ್ಟ್ ನಂಬರ್ ಬರ್ತದೆ, ಅದನ್ನ ಸ್ಕ್ರೀನ್ಶಾಟ್ ಹೊಡೆದಿಟ್ಕೋರಿ. ಆ್ಯಂಡ್ ನೀವು ಇನ್ ಕೇಸ್ ಬ್ಯಾಂಕಿಗೆ ಹೋಗ್ತಾರಂತಂದ್ರೆ ಆರಾಮ್ಸಿಗೆ ಬ್ಯಾಂಕಿಗೆ ಹೋಗ್ಬಿಟ್ಟು ದುಡ್ಡು ಪೇ ಮಾಡ್ಬೋದು. ನಿಮ್ಮ 3 ಚಲನ್ ಬರ್ತವೆ. ಕೇರಳ ಸೀಟ್ ಸಿಗ್ಬಿಡುತ್ತೆ, ನಿಮ್ಮ ಚಲನ್ ಕಾಪಿ ಬರ್ತದೆ. ಚಲನ್ ಕಾಪಿ ದುಡ್ಡು ಪೇ ಮಾಡ್ತಾರೆ ಅಂತಂದ್ರೆ ಬ್ಯಾಂಕ್ ಕಟ್ಬೋದು, ಇಲ್ಲ ಆನ್ಲೈನ್ ಮಾಡ್ತಾರೆ ಅಂತಂದ್ರೆ ಆನ್ಲೈನ್ ಕೂಡ ಮಾಡ್ಬೋದು. ಒಂದು ರಿಸಿಪ್ಟ್ ನಂಬರ್ ಎಲ್ಲ ಅದನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೋರಿ, ಬೇಕಾಗುತ್ತೆ. ಓಕೆ, ಓಕೆ, ಈಗ ಬ್ಯಾಂಕ್ ದುಡ್ಡು ಪೇ ಮಾಡಿದ್ರೆ ಅವ್ರು 1 ಕಾಪಿ ಇಟ್ಕೊಂಡು 2 ಕಾಪಿ ನಿಮ್ಗೆ ಕೊಡ್ತಾರೆ. ಅದಾದಷ್ಟು ಓಕೆ, ದುಡ್ಡು ಪೇ ಮಾಡಿದ ತಕ್ಷಣ ಆನ್ಲೈನ್ ಮಾಡಿತ್ತಂದ್ರೆ ವಿತಿನ್ ಒಂದು 5 ಸೆಕೆಂಡಲ್ಲಿ ನಿಮ್ಗೊಂದು ಅಲಾಟ್ಮೆಂಟ್ ಆರ್ಡರ್ ಅಂತ ಬಂದ್ಬಿಡುತ್ತೆ. ಓಕೆ, ಅಲಾಟ್ಮೆಂಟ್ ಆರ್ಡರ್ ಕೂಡ ಡೋ ಮಾಡ್ಕೊಂಡು ಓಕೆ, ಈ ಹಿಂದೆ ಚಾಯ್ಸ್ 2 ಕೊಟ್ಟು ಬಂದರೂ ಕೂಡ ಅಲಾಟ್ಮೆಂಟ್ ಆರ್ಡರ್ ಡೋ ಮಾಡ್ಕೋಬೇಕಾಗ್ತದೆ. ಮೊದಲೆಲ್ಲ ಮಾಡ್ಕೊಂಡಿರಲ್ಲ, ಈಗ ಮಾಡ್ಕೋಬೇಕಾಗ್ತದೆ. ಓಕೆ, ಅಲ್ಲ ಈ ಹೊಸದಾಗಿ ಇದ್ದು ಸೀಟ್ ಸಿಕ್ಕು ಪೇ ಮಾಡಿದವರು ಕೂಡ ನೀವು ಮಾಡ್ಕೋಬೇಕು, ಅಲಾಟ್ಮೆಂಟ್ ಆರ್ಡರ್ ಡೋ ಮಾಡ್ಕೋಬೇಕು. ಅದಾದ ತಕ್ಷಣ ಓಕೆ, ಅಲಾಟ್ಮೆಂಟ್ ಆರ್ಡರ್ನ ಡೋ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವೇನು ಮಾಡ್ಬೇಕಂತಂದ್ರೆ ವಿತ್ ಡಾಕ್ಯುಮೆಂಟ್ಸ್. ಓಕೆ, ಡಾಕ್ಯುಮೆಂಟ್ಸ್ ಏನು ಬೇಕಂತನೂ ಕೂಡ ಈಗಾಗಲೇ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಇರ್ತದೆ, ಅದನ್ನು ಬೇಕಾದ್ರೆ ನೋಡ್ಕೋರಿ. 2 ಕೂಡ ವಿಡಿಯೋ ಇರ್ತದೆ, ಒಂದು ಆನ್ಲೈನ್ ಪೇಮೆಂಟ್ ಮಾಡೋದು ಒಂದು ವಿಡಿಯೋ ಆ್ಯಂಡ್ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅದೊಂದು ವಿಡಿಯೋ, 2 ಇರ್ತದೆ. ನೋಡ್ಕೋರಿ, ಬೇಕಾದ್ರೆ ನೋಡಿಲ್ಲ ಅಂತಂದ್ರೆ ಅವಾಗ ಡಾಕ್ಯುಮೆಂಟ್ಸ್ ತಗೊಂಡು ಈಗ ಪೇ ಪೇಮೆಂಟ್ ಮಾಡಿರೋಂಥದ್ದು ಆರ್ಡರ್ ವಿತ್ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ತಗೊಂಡು ವಿತ್ತಿನ ಓಕೆ ಇಲ್ಲೇ ಕಳಿಸಿದ್ರೆ 15/10/2024 5:30 ಒಳಗಡೆ ನೀವು ಅಡ್ಮಿಷನ್ ಮಾಡಿಸ್ಕೋಬೇಕು. ಓಕೆ, ಇದಿಷ್ಟು ರೋಸ್ಟರ್ ಇರೋದು. ಬಟ್ ನಿಮಗೆ ಕೆಲವೊಂದಿಷ್ಟು ರಜೆಗಳು ಬರ್ತವೆ, ಏನು ಮಾಡ್ಬೇಕಂತ ಬರ್ತಾರೆ ಅಂತ ಕೇಳ್ತಾರೆ. ಆ ರಜೆ ನೋಡೋಣ ಕೆದವ್ರು ಎಕ್ಸ್ಟೆಂಡೆಡ್ ಮಾಡ್ತಾರೋ ಅಥವಾ ಅದೇ ಟೈಮ್ ನಡೆಸ್ತಾರೋ. ಒಟ್ಟು ಸದ್ಯಕ್ಕಂದ್ರೆ ಈ ಶೆಡ್ಯೂಲ್ ಪ್ರಕಾರ ಇದೆಷ್ಟಿದೆ. ಇವಾಗ ಕೆದಲ್ಲಿ ಅಪ್ಡೇಟ್ ಆಗಿರುವಂಥದ್ದು ಇಷ್ಟೇ. ಎಎಚ್ಎಸ್ ಸ್ಟೂಡೆಂಟ್ಸ್ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ, ಎಎಚ್ಎಸ್ ಮತ್ತು ಬಿಪಿಟಿದವರು ಬಿಟ್ಟಿದ್ದಾರೆ. ಆ್ಯಂಡ್ ಅಂದರೆ ಪ್ರೊವಿಷನಲ್ ರಿಸಲ್ಟ್ ಅನ್ನೋದು ಬಂದಿದೆ. ಕೆಸಿಟಿ ಸ್ಟೂಡೆಂಟ್ಸ್ ಮಾತ್ರ ಹೇಳ್ತಿದ್ದೀನಿ. ಆ್ಯಂಡ್ ನಿಮ್ಗೆ ಗೊತ್ತಿರಬೇಕು ಅಂದರೆ ನೀಟ್ ಸ್ಟೂಡೆಂಟ್ಸ್ ನಿಮಗೂ ಕೂಡ ಅಪ್ಡೇಟ್ ಬಗ್ಗೆ ಹೇಳ್ಬೇಕಂತಂದ್ರೆ ಸ್ವಲ್ಪ ಕೆಳಗಡೆ ಬಂತಂದ್ರೆ ನಿಮ್ಗೆ ಅದೇ ಓಕೆ ಅಂದರೆ ವೈದ್ಯಕೀಯ ದಾಖಲಾತಿ ಪರಿಶೀಲನೆ PGC ಆಯಿತು. ಈ ಕಾಣಿಸ್ತು ನೋಡ್ರಿ, ಮಾಬಾಬ್ ರೌಂಡ್ ಕಾಶನ್ ಡಿಪಾಸಿಟ್ ಲಿಂಕ್ ಬಿಟ್ಟಿದ್ದಾರೆ. ಬಿಟ್ಟರೆ ಮತ್ತೆ ಯಾವುದೇ ರೀತಿ ಅಪ್ಡೇಟ್ ಆಗಿಲ್ಲ. ಓಕೆ,
ಇದಿಷ್ಟು ಕೇದಲ್ಲಿ ಇವತ್ತಾಗಿರುವಂಥದ್ದು ಅಪ್ಡೇಟ್. ನಾಳೆ ಏನಾದರೂ ಕೇದು ರಿಸಲ್ಟ್ ಬಂದ ತಕ್ಷಣ ಏನೇನೆಲ್ಲ ಒಂದು ಮೇ ಬಿ ಭಾಳಷ್ಟು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅಂತ ಅನಿಸ್ತಿದೆ ನನಗೆ ಈ ಸರ್ತಿ ಕೇಳಿದವರು. ಯಾಕಂದ್ರೆ ಈ ಹಿಂದೆ ಸೆಕೆಂಡ್ ರೌಂಡ್ ಬಂದ ತಕ್ಷಣ ಭಾಳಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟು ಥರ್ಡ್ ರೌಂಡ್ ನಡೆಸಿದ್ರು. ಥರ್ಡ್ ರೌಂಡಲ್ಲಿ ಮತ್ತೆ ಏನಾದರೂ ತಪ್ಪು ಮಾಡಿದಂದ್ರೆ ಹುಡುಗರು ತಿದ್ಕೊಳ್ಳೋಕ್ಕೆ ಒಂದು ಟೈಮ್ ಕೊಡ್ತಾರೇನೋ ನೋಡೋಣ. ಕೇಳಿದವ್ರು ನಾಳೆ ಬಿಟ್ಟ ತಕ್ಷಣ ನಿಮ್ಗೆ ತಿಳಿಸ್ತೀನಿ. ಈವ್ನಿಂಗ್ ಮೇಲೆ ನಿಮ್ಗೆ ವಿಡಿಯೋ ಬರ್ತದೆ, ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಓಕೆ, ಆ್ಯಂಡ್ ನಮ್ಮ ಚಾನಲ್ಗೆ ಈ ಒಂದು ಅಡ್ಮಿಷನ್ ಆಗಿದ ಮೇಲೆ ನಿಮ್ಮ ಸ್ಕಾಲರ್ಶಿಪ್ ಹಾಸ್ಟೆಲ್ ಅಪ್ಲಿಕೇಶನ್ ಪ್ರತಿಯೊಂದು ಡೀಟೇಲ್ಸ್ ಏನಾದರೂ ಅಪ್ಡೇಟ್ ಬೇಕಂದ್ರೆ ನಮ್ಮ ಚಾನಲ್ ಈಗ ಸಬ್ಸ್ಕ್ರೈಬ್ ಆಗಿ ಎಲ್ಲ ರೀತಿ ಅಪ್ಡೇಟ್ ಬರ್ತಾರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.